ಹಲೋ ಪ್ರಿಯ ವೀಕ್ಷಕರೇ, ನಾನಿವತ್ತು ಮಾಡಲು ಹೋಗ್ತಾ ಇರೋ ರೆಸಿಪಿ ಏನಂತಂದರೆ ಮಶ್ರೂಮ್ ಹಿಚ್ಕಿನ ಬೇಳೆ ಸಾರು. ಮಶ್ರೂಮ್ ಹಿಚ್ಕಿನ ಬೇಳೆ ಸಾಂಬಾರು ಅಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ. ಮಮ್ಮಿ ಮಾಡಿ ಮಮ್ಮಿ, ನನಗೆ ತುಂಬ ಇಷ್ಟ ಅಲ್ವಾ, ಪ್ಲೀಸ್ ಅಂತಂದ. ಅದಕ್ಕೋಸ್ಕರ ನಾನು ಇವತ್ತು ಆ ರೆಸಿಪಿನ ಮಾಡೋಣ ಅಂತ ನಿಮಗೂ ತಿಳಿಸೋಣ ಅಂತ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋದು ಮಶ್ರೂಮು, ಹಿಚ್ಕಿನ ಬೇಳೆ, ಒಂದು ಆಲೂಗಡ್ಡೆ, ಒಂದು ಆಲೂಗಡ್ಡೆ, ಚಿಕ್ಕಡಿಕಾಯಿ. ಮಸಾಲೆ ಐಟಮ್ ಏನಂದರೆ ಈರುಳ್ಳಿ, ತೆಂಗಿನಕಾಯಿ, ಕರಿಬೇವು, ಶುಂಠಿ, ಕಡಲೆಪಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ, ಒಂದು ಚಿಕ್ಕ ಟೊಮ್ಯಾಟೊ ನೋಡಿ, ಇಷ್ಟು ಸಣ್ಣಗಿರೋ ಟೊಮ್ಯಾಟೊನ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು. ಮತ್ತು ನಾವು ಈ ಎಲ್ಲ ಪದಾರ್ಥನ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವೀಕ್ಷಕರೇ, ಬನ್ನಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ನಾವೇನೇ ಹಾಕಿದ್ರೂ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವೇನೇ ಹಾಕಿದಾಗಲೂ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು. ನಾನು ಯಾವಾಗಲೂ ನಾಟಿ ಬೆಳ್ಳುಳ್ಳಿನೇ ಯೂಸ್ ಮಾಡೋದು ಫ್ರೆಂಡ್ಸ್. ಅದಾದಮೇಲೆ ಶುಂಠಿ ಹಾಕ್ಕೊಂಡೆ, ಶುಂಠಿ ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು. ಅದಾದಮೇಲೆ ಈರುಳ್ಳಿ. ಒಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಫಸ್ಟೇ ಈರುಳ್ಳಿ ಹಾಕ್ತಿರ್ತಾರೆ, ಅದು ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಮತ್ತು ಅದಾದಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಒಂದೊಂದು ಪದಾರ್ಥಕ್ಕೂ ನಾವು ಈ ಥರ ಫ್ರೈ ಮಾಡ್ತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೊಮ್ಮೆ ಮಾಡಿ ಅಂತ ಕೇಳಬೇಕು, ಆ ಥರ ಇರುತ್ತೆ. ನೋಡ್ಕೊಳ್ಳಿ, ನೀವೇ ನಿಮ್ಮ ಮನೇಲೂ ನೀವು ಮಾಡಿ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಕಡಲೆಪಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿತನ ಬರಲಿ ಅಂತ. ಟೇಸ್ಟೂ ಚೆನ್ನಾಗಿ ಬರುತ್ತೆ. ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕಡಲೆಪಪ್ಪನ್ನ. ಅದಾದಮೇಲೆ ನಾನು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ. ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಈ ಥರ ಫ್ರೈ ಆಗ್ತಾ ಇರಬೇಕು. ಫ್ರೈ ಆಗ್ತಾ ನಾನು ಆವಾಗಲೇ ತೋರಿಸಿರೋ ಟೊಮೆಟೊನ 4 ಭಾಗ ಮಾಡಿ ಹಾಕಿದ್ದೀನಿ. ಫಸ್ಟೇ ಹಾಕಿದ್ರೆ ಸಿದೋಗುತ್ತೆ, ಅದರಿಂದ ನಾನು ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅದರಲ್ಲಿ ಎಣ್ಣೆಲಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಈ ಥರ ಕಲಿಸ್ತಾ ಇರಬೇಕು. ಅದಾದಮೇಲೆ 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕಬೇಕು. ನಿಮ್ಮ ಮನೇಲಿ ಖಾರ ಹೇಗಿರುತ್ತೋ ಅದ್ರ ರೀತಿಯಾಗಿ ನೀವು ಒಂದು ಸ್ಪೂನ್ ಅಂದರೆ 1 ಸ್ಪೂನು, 2 ಸ್ಪೂನ್ ಅಂದರೆ 2 ಸ್ಪೂನ್ ಹಾಕ್ಕೊಬೇಕು. ನಮ್ಮ ಮನೇಲಿ ಖಾರ ಕಮ್ಮಿ ಅಂತ ನಾನು 2 ಸ್ಪೂನ್ ಹಾಕಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ಇದೆಲ್ಲ ತಣ್ಣಗಾಗಿ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ನುಣ್ಣಗಾದ್ಮೇಲೆ ಒಂದು ಕುಕ್ಕರ್ನಲ್ಲಿ ಬಾಣಲಿ, ಆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಸಾಸಿವೆ ಹಾಕಿ ಚಿಟಪಟ ಅಂತ ಸೌಂಡ್ ಬರಬೇಕು ಅದು. ಅದಾದಮೇಲೆ ಕರಿಬೇವು ಹಾಕಿ ಒಂದು ಸ್ವಲ್ಪ ಕಲಸಿ ಹಿಚ್ಕಿನ ಬೇಳೆ ಹಾಕಿ ಒಂದು ಸ್ವಲ್ಪ ತಿರುಗಿಸಿ, ಯಾಕಂದರೆ ತಲ ಇಟ್ಕೊಳುತ್ತೆ, ಅದರಿಂದ ನಾನು ತಿರುಗಿಸ್ತಾ ಇದ್ದೀನಿ. ಅದಾದಮೇಲೆ ಆಲೂಗಡ್ಡೆ ಹಾಕಿ
ನೋಡಿ ಪ್ರತಿಯೊಂದಕ್ಕೂ ನಾನು ತಿರುಗಿಸ್ತಾ ಇದ್ದೀನಿ, ಯಾಕಂದರೆ ತಲೆ ಹಿಡಿಯುತ್ತೆ. ಚಿಕ್ಕಡಿಕಾಯಿನೂ ಹಾಕ್ಕೊಂಡಿದ್ದೀನಿ ಈಗ. ಅದಾದಮೇಲೆ ಮಶ್ರೂಮ್ ಎಲ್ಲ ಹಾಕಿ ಕಲಿಸ್ಕೊಂಡೆ. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ಬೆಲೆ ಚಿಕ್ಕಡಿಕಾಯಿ, ಮಶ್ರೂಮ್, ಆಲೂಗಡ್ಡೆ ಅಂತ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ನೋಡಿ, ಈ ಥರ ತಿರ್ಗಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೊಂದು ಸ್ವಲ್ಪ ಬೇಯಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ, ಈ ರೀತಿ ಸ್ವಲ್ಪ ನೀರು ಬಿಡುತ್ತೆ, ನೀರು ಬಿಡೋ ತನಕ ಫ್ರೈ ಮಾಡಬೇಕು. ಮತ್ತು ಇದೆಲ್ಲ ಆದಮೇಲೆ ನಾವು ಮಸಾಲೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಆ ಪೇಸ್ಟ್ನ ಹಾಕಬೇಕು. ಪೇಸ್ಟ್ ಆದಮೇಲೆ ನಾನು ತಿರುಗಿಸ್ತಾ ಇದ್ದೀನಿ. ನೋಡಿ, ಆ ಥರ ಗಟ್ಟಿಯಾಗಿ ಬರುತ್ತೆ. ಅದಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ, ಯಾಕಂದರೆ ಇದು ಹಿಟ್ಟಿನ ಬೇಳೆ ಬೇಗ ಗಟ್ಟಿತನ ಬರುತ್ತಂತ. ನೋಡಿ, ಇದಾದಮೇಲೆ ಈ ರೀತಿ ಬಂದಾದಮೇಲೆ ನಾವು ಕುಕ್ಕರ್ದು ಮುಚ್ಚಳ ಹಾಕಿ ಮುಚ್ಚೋಣ. ಆ ಕುಕ್ಕರ್ನ ಮುಚ್ಚಳ ಹಾಕಿ ಒಂದು ಸೀಟಿ ಎರಡು ಸೀಟಿ ಈ 2 ಸೀಟಿ ಬಂದಾದ್ಮೇಲೆ ನಾವು ಆಫ್ ಮಾಡಬೇಕು. ಯಾಕಂದರೆ ತರಕಾರಿ ಎಲ್ಲ ಹಾಕಿದ್ದೀರಲ್ವ, ಬೇಕಲ್ವಾ, ಅದರಿಂದ 2 ಸೀಟಿ ಬರಲಿ, ಆಫ್ ಮಾಡೋಣ. ಅದಾದಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಈ ಥರ ಮಶ್ರೂಮ್ ಹಿಟ್ಟಿನ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಮಗ ತುಂಬ ಇಷ್ಟಪಟ್ಟು ತಿಂತಾನೆ ಫ್ರೆಂಡ್ಸ್. ನೋಡಿ, ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಮಾಡಿದ್ರೆ. ಮತ್ತು ಅದಕ್ಕೆ ಬಿಸಿಯಾಗಿರೋ ಮುದ್ದೆ ಹಾಕ್ಬೇಕು. ಮುದ್ದೆ ಜೊತೆ, ಅನ್ನ ಜೊತೆ, ಪೂರಿ ಜೊತೆ, ಇನ್ನು ದೋಸೆ ಜೊತೆ ಅಂತೂ ಸಖತ್ತಾಗಿ ಬರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೇ. ಓಕೆ, ಬಾಯ್ ಬಾಯ್.